ಎಲ್ರಿಗೂ ನಮಸ್ಕಾರ. ಆರಿಲ್ ಹಾರಿಗೆ ಸ್ವಾಗತ. ಮತ್ತೆ ಕ್ಲಾತ್ ಮತ್ತೆ ನಿಡಲ್ಸ್ ಮತ್ತೆ ಮಟೀರಿಯಲ್ಸ್ ಅಂದ್ರೆ ಅದಕ್ಕೆ ಏನು ಯೂಸ್ ಮಾಡ್ತೀವಿ ಆ ಥರ ಮಟೀರಿಯಲ್ಸ್. ಸೊ ಇವಾಗ ನಾವು ರಿಂಗ್ ಸ್ಟ್ಯಾಂಡ್ ಆಬ್ವಿಯಸ್ಲಿ ತಗೊಂತೀವಿ, ಬಟ್ ಎಷ್ಟು ಇಂಚ್ ತಗೋಬೇಕಂತ ಗೊತ್ತಾಗಬೇಕಲ್ಲ, ನೀವು ಯಾವ ಇಂಚ್ ತಗೋಬೇಕು. ಯಾಕಂದ್ರೆ ರಿಂಗ್ ಇವಾಗ ನೋಡಿ, ಫಸ್ಟ್ ನಾವು ಆರಿ ವರ್ಕ್ ಅಂದ್ರೆ ಆರಿ ವರ್ಕ್ ಮಾಡಲಿಕ್ಕೆ ರಿಂಗು ಸ್ಟ್ಯಾಂಡ್ ಮತ್ತೆ ನಿಡಲ್ಸ್ ಬೇಕು. ರಿಂಗು ಸ್ಟ್ಯಾಂಡು ಎಲ್ಲ ಸೈಜಿನೂ ಸಿಗ್ತೈತಿ. ಸ್ಟ್ಯಾಂಡ್ 2 ಸೈಜಿನ ಅಷ್ಟೇ ಸಿಗ್ತೈತಿ, ಒಂದು 16 ಇಂಚ್ ಒಂದು 18 ಇಂಚ್. ಹೌದಾ, ನಮ್ಗೆ ರಿಂಗು ಎಲ್ಲ ಸೈಜಿನೂ ಸಿಗ್ತಾವೆ, ಬಟ್ ನಾವು 18 ಇಂಚೇ ಚೂಸ್ ಮಾಡ್ಕೊಂತೀವಿ. ಯಾಕೆ ಏನಾದ್ರು ಐಡಿಯಾ ಐತಿ? ಫ್ಯಾಬ್ರಿಕ್ ಕರೆಕ್ಟ್ ನೋ, ಎಲ್ಲಾದ್ರೂ ಫ್ಯಾಬ್ರಿಕ್ ಕರೆಕ್ಟ್ ಆಗಿ ಕೊಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಸೈಜ್ ಎಲ್ಲಾದ್ರೂ ಅಷ್ಟೇ ಇರ್ತೈತಿ. ಇವಾಗ ನೋಡ್ರಿ, ನಾವು ಇಲ್ಲಿ ತೊಗೊಳಕಂತೀವಿ ಅಂದ್ರೆ ಒಂದು ಸಣ್ಣದಿರುತ್ತೆ, ದೊಡ್ಡದಿರುತ್ತೆ. ಹೌದಾ, ಎಲ್ಲಾದ್ರೂ ಕರೆಕ್ಟಾಗಿ ಕೊಡ್ತೀವಿ, ಬಟ್ ಯಾಕೆ 18 ಇಂಚ್ನ ಚೂಸ್ ಮಾಡ್ಕೊಂತೀವಿ. ಡಿಸೈನ್ ವೈಸ್ ಎಲ್ಲ ಬರುತ್ತೆ, ಅದಿಲ್ಲಕ್ಕ ವೈಸ್ ಎಲ್ಲ ಬರುತ್ತೆ. ಅವತ್ತೆಲ್ಲ ಆಲ್ರೆಡಿ ಹೇಳ್ಬಿಟ್ಟು ನಂಗೆ ಹೇಳೋದು ಅಂದ್ರೆ ನೀವು ನಂಗೆ ಅದ್ರೊಳಗೆ ನಾವು ರಿಂಗ್ ತಗೊಂಡಾಗ ಜಾಸ್ತಿ ಡಿಸೈನ್ ಅಂದರೆ ಎಷ್ಟು ದೊಡ್ಡ ಡೈಗ್ರಾಮ್ ಅಂತ ಸಣ್ಣ ಕವರ್ ಆಗುತ್ತೆ, ಬಟ್ ಇಲ್ಲಿ ಮಿಂಚೆ ಯಾಕೆ ತಗೊಂತೀವಿ ನಾವು? ಐಡಿಯಾ ನೋ, ಇವಾಗ 16 ಇಂಚ್ ಸ್ಟ್ಯಾಂಡ್ ಸಿಗುತ್ತೆ, ನಾವು 16 ಇಂಚ್ ರಿಂಗು ತಗೋಬೋದು, ಅದಕ್ಕೂ ಸೆಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಐಡಿಯಾ ಇಲ್ಲ ನೋಡಕ್ಕ. ಇವಾಗ ಎಲ್ಲ ಥರದ ಇರ್ತೀವಿ, ಒಬ್ರು ಫ್ಯಾಟ್ ಕಡಿಮೆ ಇರ್ತೈತಿ, ಒಬ್ರು ಫ್ಯಾಟ್ ಜಾಸ್ತಿ ಇರ್ತೀವಿ. ಸೊ ಎಲ್ಲ ಒಬ್ರದ್ದು ಡೀಪ್ ನೆಕ್ ಏನಿರ್ತೈತಿ, ಡೀಪ್ ಇರ್ತೈತಿ ಬ್ಯಾಕ್ ನೆಕ್, ಒಬ್ರದ್ದು ಏನಿರ್ತೈತಿ ಸಣ್ಣದಿರ್ತೈತಿ. ಸೊ ಹಾಗಾಗಿ ಇವಾಗ ನಮ್ಗೆ ಏನಾದ್ರು ಡೀಪ್ ನೆಕ್ ಹಾಕೋಬೇಕು ಅಂದ್ರೆ ನಮ್ಗೆ ದೊಡ್ಡದಾಗಿ ಬೇಕು ಡಿಸೈನ್. ಹೌದಾ, ಸೊ ನಮ್ದು ಇನ್ನೊಂದು ಆರಿ ವರ್ಕ್ ಒಳಗೆ ಏನಂದ್ರೆ ನಾವು ಒಂದು ಡಿಸೈನ್ ಸ್ಟಾರ್ಟ್ ಮಾಡೀವಿ ಅಂದ್ರೆ ಅದು ಕಂಪ್ಲೀಟ್ ಆಗೋ ಮಟನು ಏನು ಮಾಡಬಾರ್ದು, ರಿಂಗು ತೆಗಿಯೋದು ಹಾಕೋದು ಮಾಡಬಾರ್ದು. ಅಂದ್ರೆ ಕ್ಲಾತ್ ಏನಾಗುತ್ತೆ, ಮುದುಡಿ ಆಗ್ತದೆ ಹಂಗೆ ಮಾಡೋದ್ರಿಂದ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಒಂದು ಡಿಸೈನ್ ಕಂಪ್ಲೀಟ್ ಆಗೋ ಮಟ್ಟ ನಾವು ರಿಂಗ್ ತೆಗಿಯಲ್ಲ. ಸೊ ಆ ಒಂದು ರಿಂಗ್ ಕಂಪ್ಲೀಟ್ ಆಗಬೇಕಂದ್ರೆ ನಮ್ಗೆ ಏನು ಬೇಕು, ಜಾಸ್ತಿ ಜಾಗ ಬೇಕು. ಹೌದಾ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, 18 ಇಂಚ್ ರಿಂಗ್ ತಗೋತೀವಿ, ಮತ್ತೆ 18 ಇಂಚ್ ಸ್ಟ್ಯಾಂಡ್, ಮತ್ತೆ ಏನು ನೀಡಲ್ಸ್ ಯೂಸ್ ಮಾಡ್ತೀವಿ. ಇವಾಗ ನಾವು ನೀಡಲ್ಸ್ ಎಲ್ಲ ನಂಬರಿನೂ ಸಿಗ್ತಾವೆ, ಬಟ್ ನಮ್ಮ ಆರಿ ವರ್ಕಿಗೆ ಪರ್ಟಿಕ್ಯುಲರ್ ಆಗಿ ಯೂಸ್ ಆಗೋವು ಅಂದ್ರೆ 14, 23, 24. ನಾವು 14 ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಜರಿ ಥ್ರೆಡ್ ಹಾಕಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಸಿಲ್ಕ್ ಥ್ರೆಡ್ ಹಾಕಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ಬೀಡ್ಸ್ ಹಾಕಕ್ಕೆ ಬರಲ್ಲ. ಹೌದಾ, ಈಗ ನಿಮ್ಗೆ ಅಕ್ಕ ಒಂದು ಕಟ್ ಮಾಡಿ, ಇದು ಜರಿ ಅಂತಂದು ಹೇಳಿ, ಇದು ಜರಿ ಥ್ರೆಡ್. ಈ ಜರಿ ಥ್ರೆಡ್ನ ನಾವು ಏನು ಮಾಡ್ತೀವಿ, 14 ನಂಬರ್ ನೀಡಲ್ ಒಳಗೆ ಯೂಸ್ ಮಾಡ್ತೀವಿ. ಹೌದಾ, ಬಟ್ ನಾವೇನು ಮಾಡ್ತೀವಿ, ಬೀಡ್ಸಿಗೆ ಯೂಸ್ ಮಾಡೋದು 23 ನಂಬರ್. ಹೌದು, ನೀವು ಯಾಕೆ ಆ ಥರ ಯೂಸ್ ಮಾಡ್ತೀರಿ ಅಂತ ಒಂದು ಕ್ವಶನ್ ರೈಸ್ ಆಗ್ಬೋದು. ಬಟ್ ನೋಡಿ ಡಿಫ್ರೆನ್ಸ್, ನೀವು ನಮ್ಮ ಕಡೆ 23 ಮತ್ತು 14 ನೀಡಲ್ ಐತಿ. 14 ನಂಬರ್ ಒಳಗೆ ಏನೈತಿ, ನಿಬ್ಬು ದಪ್ಪ ಐತಿ. 23 ಒಳಗೆ ಏನೈತಿ, ನಿಬ್ಬು ತೆಳ್ಳಗೈತಿ. ಸೊ ನಮ್ಮ ಶುಗರ್ ಬೀಡ್ಸ್ ಮತ್ತು ಮೀಡಿಯಂ ಬೀಡ್ಸ್ ಎಲ್ಲದನ್ನು ಕೂಡ ನಮ್ಗೆ 14 ಹಾಕೋಕ್ಕಾಗಂಗಿಲ್ಲ. ಸೊ ನಾವು ಸಿಲ್ಕ್ ಥ್ರೆಡ್ ಮತ್ತು ಜರಿ ಥ್ರೆಡ್ 14 ನಂಬರ್ಗೆ ಹಾಕ್ಬೋದು, ಬಟ್ ನಾವು ಬೀಡ್ಸ್ ವರ್ಕ್ ಯಾವಾಗಲೂ 23 ಮಾಡಬೇಕು. ಇನ್ ಕೇಸ್ ನಮ್ಮ ಕಡೆ ಒಂದ ನೀಡಲ್ಲ, ನಾವು ಒಂದ ಯೂಸ್ ಮಾಡ್ತೀವಿ, ಡಬಲ್ ನೀಡಲ್ ಯೂಸ್ ಮಾಡೋಕ್ಕಾಗಲ್ಲ ಅಂದಾಗ ಏನು ಮಾಡ್ತೀವಿ, 23 ಯೂಸ್ ಮಾಡ್ತೀವಿ. 23 ನಂಬರ್ ನೀಡಲ್ನ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಅಂದರೆ ಕಂಪ್ಲೀಟ್ ಆರಿ ಕೋರ್ಸ್ನ ಹಾಕ್ಬೋದು. ಇವಾಗ ಏನಾದರೂ ಆಗಿರ್ಬೋದು, ಬೀಡ್ಸ್, ಜರಿ, ಸಿಲ್ಕ್ ಮತ್ತು ಜರ್ದೋಸಿ ಎಲ್ಲವರೆಗೂ ಏನು ಮಾಡ್ಬೋದು, 23 ಹಾಕ್ಬೋದು. ಬಟ್ ನಮ್ಗೆ ಏನಾಗಲ್ಲ, 14 ನಂಬರಿಲ್ಲೇ ಹಾಕೋಕ್ಕಾಗಲ್ಲ, ಅಂದರೆ ಜರ್ದೋಸಿ ಹಾಕೋಕ್ಕಾಗಲ್ಲ, ಬೀಡ್ಸ್ ವರ್ಕ್ ಹಾಕೋಕ್ಕಾಗಲ್ಲ, ಮತ್ತೆ ವಾಪಸ್ ಹೇಳ್ರಿ. ಸೊ ಅದ್ರ ಸಂಬಂಧ ನಾವು 24, 23 ನಂಬರ್ ನೀಡಲ್ನ ಯೂಸ್ ಮಾಡಿಕೊಂಡು ಎಲ್ಲ ವರ್ಕು ಹಾಕ್ಬೋದು, ಬಟ್ 14 ನಂಬರ್ನ ಯೂಸ್ ಮಾಡಿಕೊಂಡು ಎಲ್ಲ ವರ್ಕು ಹಾಕೋಕ್ಕಾಗಲ್ಲ. ಕ್ಲಿಯರ್ ಆದ್ರಿ? ನಿಡಲ್ಸ್ ಬಗ್ಗೆ ಕ್ಲಿಯರ್ ಆಯ್ತು. ಮತ್ತೆ 23 ಅಂತೆ, ಮತ್ತೆ 24 ನೋಡ್ರಿ, ನಿಬ್ಬ ಇದಕ್ಕಿಂತನೂ ತೆಳ್ಳಗಿರುತ್ತೆ ಅಂದ್ರೆ ನಮ್ದಿದು ಜಾಸ್ತಿ ಏನಾಗ್ತೈತಿ, ಬೀಡ್ಸ್ನ ಹಿಡಿತೈತಿ. ಹೌದಾ, ಸೊ ನಮ್ಗೆ ಇನ್ನೂ ಸ್ಪೀಡ್ ಆಗ್ತೈತಿ ವರ್ಕ್. ಸೊ ಅದ್ರ ಸಂಬಂಧ ನಾವು ಪರ್ಫೆಕ್ಟ್ ಆದ್ಮೇಲೆ 24 ಯೂಸ್ ಮಾಡ್ಬೇಕಿಲ್ಲ, ನೀವು ಭಾಳ ತೆಳ್ಳಗಿರ್ತೈತಿ, ಯೂಸ್ ಮಾಡೋಕ್ಕಾಗಲ್ಲ. ಹೌದ್ರಿ, ಮತ್ತೆ ಏನು ಡೌಟ್ಸ್ ಇದರಲ್ಲಿ? ಯಾಕೆ ಗೊತ್ತಾ, ನಿಬ್ಬ ತೆಳ್ಳಗಿರ್ತೈತಿ, ಸೊ ಅದಕ್ಕೂ ನಾನು ಕೊಡಲ್ಲ. ಇವಾಗ ನಮ್ದೇನೈತಿ, ರಿಂಗು, ಸ್ಟ್ಯಾಂಡ್ ಮತ್ತು ಇದು ನೀಡಲ್ಸ್. ನಾವು 18 ಇಂಚ್ ಯಾಕೆ ತಗೊಂತೀವಿ ಅಂದ್ರೆ ನಮ್ದು ಕ್ಲಾತ್ ಒಳಗೆ ನಮ್ದು ಏನು ಡೈಗ್ರಾಮ್ ಹಾಕ್ತಿರ್ತೀವಲ್ಲ, ಏನು ವರ್ಕ್ ಹಾಕ್ತಿರ್ತೀವಲ್ಲ ಅದು ಕಂಪ್ಲೀಟ್ ಕೊಡ್ಬೇಕು. ಮತ್ತು
ಅರ್ಧ ಹಾಫ್ ಆಗುತ್ತಾ ಮತ್ತೆ ಅರ್ಧ ರಿಂಗ್ ತೆಗೆದು ಹಾಕ್ಬೇಕಂದ್ರೆ ನಮ್ಗೆ ಬರಂಗಿಲ್ಲ. ಯಾಕಂದ್ರೆ ನಮ್ದು ಫಿನಿಶಿಂಗ್ ಬರ್ಬೇಕಂದ್ರೆ ಫಸ್ಟಿಗೆ ನಾವು ಒಂದೇನೋ ಹಾಕಂತೀವಂದ್ರೆ ಹೊಳ್ಳ ಮಳ್ಳ ರಿಂಗ್ ಹಾಕೋದು ಮಾಡಬಾರ್ದು. ಯಾಕಂದ್ರೆ ಕ್ಲಾತ್ ಸಿಕ್ಕ ಅಂದ್ರೆ ಏನಂತಾರೆ ಮುದುಡಿ ಆಗ್ತೈತಿ. ಸೊ ಅದ್ರ ಸಂಬಂಧ ನಾವು ಮಾಡಲ್ಲ. ಅದಕ್ಕೆ ಸಂಬಂಧ ನಾವು 18 ಇಂಚ್ ತಗೊಂತೀವಿ. ಇದಿಷ್ಟು ಕ್ಲಿಯರ್ ಆದ್ರೆ ರಿಂಗ್ ಸ್ಟ್ಯಾಂಡ್ ಬಗ್ಗೆ ಕ್ಲಿಯರ್ ಆತ. ಸೊ ಎದಕ್ಕೆ ಯೂಸ್ ಮಾಡ್ತೀವಿ, ಕೂಡ್ಬೇಕು ಮತ್ತೆ ಕರೆಕ್ಟ್ ಫಿನಿಶಿಂಗ್ ಬರ್ಬೇಕು. ಯಾಕಂದ್ರೆ ಹೊಳ್ಳ ಮಳ್ಳ ತೆಗೆದು ಹಾಕೋದ್ರಿಂದ ನಮ್ದು ಫಿನಿಶಿಂಗ್ ಬರಲ್ಲ. ಸೊ ಈಗ ಒಬ್ಬರದ್ದು ಏನದೈತಿ ಬ್ಯಾಕ್ ನೆಕ್ ಡೀಪ್ ಇರ್ತೈತಿ, ಒಬ್ಬರಿಗೆ ಸ್ವಲ್ಪ ಇದಕ್ಕೆ ಆರಾಮ್ಸೆ ಹಾಕ್ಬೋದು. ಬಟ್ ಡೀಪ್ ನೆಕ್ ಇದ್ದವ್ರಿಗೆ ನಮ್ಗೆ ದೊಡ್ಡದು ಬೇಕಲ್ಲ ರಿಂಗ್. ಸೊ ಅದಕ್ಕೆ ನಾವು 18 ಇಂಚ್ ಯೂಸ್ ಮಾಡ್ತೀವಿ. 16 18 ಎರಡೂ ಸಿಗ್ತೈತಿ. ನಮ್ಗೆ ಬೆಟರ್ 18 ಯೂಸ್ ಮಾಡಬೇಕು. ಇದು ಅರ್ಥ ಆಯ್ತ್ರಿ. ಮತ್ತೆ ನಮ್ದು ನಿಡಲ್ಸ್ 14 ನಂಬರ್ 23 ನಂಬರ್. ಸೊ ನಾವು 23 ಏನ್ ಮಾಡ್ತೀವಿ, ಬೀಡ್ಸ್ ನ ಹಾಕಕ್ಕೆ ಯೂಸ್ ಮಾಡ್ತೀವಿ. 14 ನಂಬರ್ ಏನ್ ಮಾಡ್ತೀವಿ, ಥ್ರೆಡ್ ಹಾಕಕ್ಕೆ ಯೂಸ್ ಮಾಡ್ತೀವಿ. ಹೌದಾ? ಸೊ ಇವಾಗ ಏನಂದ್ರೆ 2 ನಿಡಲ್ ಯೂಸ್ ಮಾಡಕ್ಕಾಗಲ್ಲ, ಬೆಟರ್ ಒಂದೇ ಬೇಕು ಅಂದ್ರೆ 23 ಯೂಸ್ ಮಾಡ್ಬೇಕು. ಯಾಕಂದ್ರೆ 23 ಎಲ್ಲ ವರ್ಕು ಹಾಕ್ಬೋದು, ಸರಿ ಹಾಕ್ಬೋದು, ಸಿಲ್ಕ್ ಥ್ರೆಡ್ ಹಾಕ್ಬೋದು. ಇವಾಗ ನಾವ್ ಏನ್ ಮಾಡ್ಬೇಕು, ಕ್ಲಾತ್ ನ ರಿಂಗಿಗೆ ಫಿಕ್ಸ್ ಮಾಡ್ಬೇಕು. ಸೊ ಇವಾಗ ನೋಡ್ರಿ 2 ರಿಂಗ್ ಅದಾವ, ಒಂದ್ ದೊಡ್ಡದು ಒಂದ್ ಸಣ್ಣದು. ಅಂದ್ರೆ ದೊಡ್ಡದೇನಿದೆ ಅಡ್ಜಸ್ಟೇಬಲ್ ಇದೆ, ನಮ್ಗೆ ಹೆಂಗ್ ಬೇಕು ಹಂಗ ಅಡ್ಜಸ್ಟೇಬಲ್ ಮಾಡ್ಬೋದು. ಬಟ್ ಇದು ಏನು ಮಾಡಕ್ ಆಗಲ್ಲ, ಇದು ಹೆಂಗಿರುತ್ತ ಹಂಗ ಇರುತ್ತ. ಸೊ ನಾವು ರಿಂಗ್ ಇದನ್ ಮಾಡ್ಬೇಕಾರ ಫಸ್ಟ್ ಸಣ್ಣ ರಿಂಗ್ ನ ಇಡ್ಬೇಕು. ಇವಾಗ ನೋಡ್ರಿ ನಾವ್ ಎಲ್ಲಿ ವರ್ಕ್ ಹಾಕ್ಬೇಕಲ್ಲ ಅಲ್ಲೇ ಕ್ಲಾತ್ ನ ಫಿಕ್ಸ್ ಮಾಡ್ಬೇಕು ರಿಂಗಿಗೆ. ಇವಾಗ ನಾನು ಇಲ್ಲಿ ವರ್ಕ್ ಹಾಕಾಕಂತೀನ ಕಾರ್ನರಿಗೆ, ಸೊ ನಾವ್ ಇಲ್ಲಿ ರಿಂಗ್ ಹಾಕೋಬೇಕು. ನಾನ್ ಮಿಡಲ್ ಹಾಕಾಕಂತೀನ, ನೋಡ್ರಿ ಮಿಡಲ್ ಹಾಕಾಕಂತೀನ, ಮಿಡಲ್ ನ ಹಾಕೋಬೇಕು, ಮಿಡಲ್ಗೆ ಹಾಕೋಬೇಕು. ಇಲ್ಲ ನಾವ್ ಎಲ್ಲಿ ವರ್ಕ್ ಮಾಡ್ತಿರ್ತೀವಲ್ಲ ಅಲ್ಲೇ ನಾವು ರಿಂಗ್ ನ ಫಿಕ್ಸ್ ಮಾಡ್ಕೋಬೇಕು. ಈಗ ನಾವ್ ಏನ್ ಮಾಡ್ತೀನಿ, ನಿಮ್ಗ ಡಿಸೈನ್ಸ್ ಹಾಕಾಕ ಕಾರ್ನರಿಗೆ ಫಿಕ್ಸ್ ಮಾಡ್ಕೊಂತೀನಿ. ಈಗ ನೆಕ್ಸ್ಟ್ ನಾ ಡಿಸೈನ್ಸ್ ಹಾಕಿಸ್ಬೇಕು. ಸೊ ನಾ ಕಾರ್ನರಿಗೆ ಫಿಕ್ಸ್ ಮಾಡ್ಕೊಂಡೆ. ನಾನು ಆಮೇಲೆ ಏನ್ ಮಾಡ್ದೆ ನೋಡ್ರಿ, ನೆಟ್ ನ ಏನ್ ಮಾಡ್ರಿ, ಲೂಸ್ ಮಾಡ್ರಿ. ಇವಾಗ ನಾನ್ ಏನ್ ಮಾಡಕಂತೀನಿ, ಫಸ್ಟ್ ಏನ್ ಮಾಡ್ದೆ, ಸನ್ ರಿಂಗ್ ನ ಇಟ್ಟೆ, ಅದ್ರ ಮೇಲೆ ಕ್ಲಾತ್ ಇಟ್ಟೆ, ಅದ್ರ ಮೇಲೆ ಇದನ್ನ ಅಡ್ಜಸ್ಟೇಬಲ್ ಇರೋ ರಿಂಗ್ ನ ನೋಡ್ರಿ ಫಿಕ್ಸ್ ಮಾಡಕಂತೀನಿ. ಇದು ನೋಡು ಏನಾಗ ಅಂತಿದ್ವಿ, ಕೂಡ್ವಲ್ದು. ಮತ್ತೆ ಏನ್ ಮಾಡ್ಬೇಕು, ನಾವು ರಿಂಗ್ ನ ಲೂಸ್ ಮಾಡ್ಬೇಕು. ನೋಡ್ರಿ ಇಷ್ಟ ಆಯ್ತು. ಇವಾಗ ಏನೈತಿ, ನಮ್ದು ರಿಂಗು ಲೂಸ್ ಐತಿ. ಹೌದು, ಇದನ್ನ ಫಿಟ್ ಮಾಡೋಣ. ಇದನ್ನ ಲೆಫ್ಟ್ ಹ್ಯಾಂಡ್ ಇಂದ ಫಿಟ್ ಆಗಿ ಹಿಡ್ಕೊರಿ ರಿಂಗ್ ನ. ಆಮೇಲೆ ಈ ತರ ಮಾಡ್ರಿ. ಸ್ವಲ್ಪ ಇದು ಇರ್ತೈತಿ, ಅದು ಜಾರ್ತೈತಿ, ಕ್ಲಾತ್ ಹಿಡ್ಕೊಂಡ್ ಮಾಡ್ರಿ. ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಇವಾಗ ನೀವ್ ಇಷ್ಟ ಮಾಡಿದ್ರಿ, ಇದು ಫುಲ್ ಲೂಸ್ ಐತಿ, ಈ ತರ ನಮಗ್ ವರ್ಕ್ ಹಾಕಕ್ ಬರಲ್ಲ. ಇವಾಗ ನಾವ್ ಇದನ್ನ ಟೈಟ್ ಮಾಡ್ಕೋಬೇಕಂದ್ರೆ ಕ್ಲಾತ್ ನ ಜಗ್ಬೇಕು. ಈಗ ಇನ್ನೊಂದ್ ಏನ್ ಮಿಸ್ಟೇಕ್ ಗೊತ್ತಾ, ಇಲ್ಲಿ ಮಾಡೋ ಮಿಸ್ಟೇಕ್, ನಾವೇನ್ ಮಾಡ್ತೀವಿ, ಹಿಂಗ್ ಹಿಡ್ಕೊಂತೀವಿ ರಿಂಗ್ ನ, ಹಿಂಗ್ ಜಗ್ತೀವಿ. ಏನಾರ ಚೇಂಜಸ್ ಅನ್ಸಂದ್ರೆ ನಿಮ್ಗೆ ಈ ತರ ಜಗ್ಗಿದ್ದು ನೋಡ್ರಿ. ಬಟ್ ನಾವ್ ಏನ್ ಮಾಡ್ಬೇಕು ಗೊತ್ತಾ, ಇವೆರಡು ತಮ್ನ ಫುಲ್ ಟೈಟ್ ಆಗಿ ಈ ತರ ಜಗ್ಬೇಕು. ತಮ್ಮಿಂದನ ಜಗ್ಬೇಕ್ರಿ ಎರಡು ಬಳ್ಳ. ಈ ಬಳ್ಳಿಂದ ಈ ತರ ಜಗ್ಬೇಕು. ನೋಡ್ರಿ ಟೈಟ್ ಆಗಾಕಂತಿತ್ತ. ನೋಡ್ರಿ ಸೌಂಡ್ ಬರ ಅಂತೈತಿ. ನೋಡ್ರಿ ನಮ್ ಈಸಿಯಾಗಿ ನಮ್ ಕೈ ಕಾಣ ಅಂತೈತಿ. ಫಿಟ್ ಆತ್ರಿ, ಫಿಟ್ ಆಗೈತಿ. ಸೊ ಈ ತರ ಫಿಟ್ ಬರ್ಬೇಕ್ರಿ, ಅಂದಾಗ ನಮ್ಗ್ ವರ್ಕ್ ಮಾಡಕ್ ಬರುತ್ತೆ. ಒಂಚೂರ್ ನಮ್ ಬಟ್ಟೆ ಲೂಸ್ ಆದ್ರೂ ಏನಾಗುತ್ತೆ, ಫಿನಿಶಿಂಗ್ ಬರಲ್ಲ, ಅಂದ್ರೆ ಕ್ಲಾತ್ ಮುದ್ರಡಿ ಆಗುತ್ತೆ, ನಮ್ದು ನಿಡಲಿಗ್ ಆಗಲ್ಲ. ಸೊ ಆ ತರ ಪ್ರಾಬ್ಲಮ್ಸ್ ಆಗ್ತಾವ, ಫಿನಿಶಿಂಗ್ ಕರೆಕ್ಟ್ ಆಗಿ ಬರಲ್ಲ. ಇವಾಗ ನೀವ್ ಏನ್ ಮಾಡ್ರಿ, ಇದನ್ನ ಹೊಳ್ಳ ಉಚ್ತೀನಿ, ಈಗ ಹಾಕ್ರಿ. ನಾನು ಶುಗರ್ ಬೀಡ್ ನ ಮತ್ತೆ ಮೀಡಿಯಂ ಬೀಡ್ ನ ಯೂಸ್ ಮಾಡ್ಕೊಂಡು ಬುಟ್ಟಾಸ್ ಹಾಕ್ತೀನಿ. ಒಂದ್ ಸ್ಟಿಚ್ ಮತ್ತೆ ಒಂದ್ ಸ್ಟಿಚ್. ಸೇಮ್ ರೌಂಡ್ ತಗೊಂತೀವಲ್ಲ ಬುಟ್ಟ, ಅದೇ ರೀತಿ.
ಇವಾಗ ಗೋಲ್ಡ್ ಅಷ್ಟೇ ಹಾಕನ ಅಥವಾ ಕಾಂಟ್ರಾಸ್ಟ್ ಮಾಡಾಕನ? ಇವಾಗ ಇಲ್ಲ ರೀ, ಏನ್ ಮಾಡೋಣ, ವೈಟ್ ಮಿಕ್ಸ್ ಮಾಡೋಣ. ಇದ್ರೊಳಗ ಸ್ವಲ್ಪ ವೈಟ್ ಕಲರ್ ಕೊಡ್ರಿ. ಇಲ್ಲ ಇಲ್ಲ, ಕಂಟಿನ್ಯೂ ಇರ್ಲಿ. ಈ ತರ ಮಾಡಿದ್ವಾ? ಇವಾಗ ನೋಡ್ರಿ, ನಾನ್ 3 ಬುಟ್ಟ ಸೇರಿ ಒಂದ ಬುಟ್ಟ ಮಾಡ ಅಂತೀನಿ. ಇಲ್ಲಿ ನೋಡ್ರಿ, ಈ ಬುಟ್ಟನ ಯೂಸ್ ಮಾಡ್ಕೊಣ ಅಂತೀನಿ, ಈ ಬುಟ್ಟನ ಯೂಸ್ ಮಾಡ್ಕೊಣ ಅಂತೀನಿ, ಈ ಬುಟ್ಟನ ಯೂಸ್ ಮಾಡ್ಕೊಣ ಅಂತೀನಿ. ಅಂದ್ರೆ 3 ಬುಟ್ಟ ಸೇರಿ ಒಂದೇ ಮಾಡಕಂತೀನಿ, ನಮ್ಗೆ ಬ್ರಾಡ್ ಆಗ್ಲಿ ಅಂತ. ಆಮೇಗ ಇಲ್ಲಿ ಇದು ಬುಟ್ಟ ಝೂಮ್ ಹಾಕು ಸ್ವಲ್ಪ, ಯಾವ ತರ ಫಿನಿಶಿಂಗ್ ಬರುತ್ತೆ. ಆಮೇಲೆ ಝೂಮ್ ಔಟ್ ಮಾಡ್ಬಿಡು. ನೋಡ್ರಿ, ಇವಾಗ ವೈಟ್ ಮಿಕ್ಸ್ ಮಾಡಕಂತೀನಿ ನಾನು. 1 ಸ್ಟಿಚ್, 1 ಎಕ್ಸ್ಟ್ರಾ ಸ್ಟಿಚ್, ಮತ್ತೆ 1 ಸ್ಟಿಚ್, 1 ಎಕ್ಸ್ಟ್ರಾ ಸ್ಟಿಚ್ ಆಯ್ತಾ. ಮತ್ತೆ 1 ಸ್ಟಿಚ್ ಇಲ್ಲಿ ಏನ್ ಮಾಡೋಣ, ನಾವು ನಾಟ್ ಆದ್ರೂ ಹಾಕ್ಬೋದು, ಇಲ್ಲ ಎಕ್ಸ್ಟ್ರಾ ಸ್ಟಿಚ್ ತಗೊಂಡು ಅಲ್ಲಿ ಇದನ್ನಾದ್ರೂ ಮಾಡ್ಬೋದು. ಇಲ್ಲಿ ನಾ ಹೇಳಿದ್ನಿ ಅಲ್ರಿ, ಇಲ್ಲಿಂದ ಇಲ್ಲಿ 1 ಲಾಂಗ್ ಸ್ಟಿಚ್ ಮತ್ತೆ 1 ಎಕ್ಸ್ಟ್ರಾ ಸ್ಟಿಚ್ ಸಣ್ಣದು, ಅದನ್ನ ತಗೊಂಡಾದ್ರೂ ಮಾಡ್ಬೋದು. ನೋಡ್ರಿ, ಬುಟ್ಟಾಸ್ ಆಯ್ತು. ಇವಾಗ ನಾವ್ ಯಾವ್ದ್ ಯೂಸ್ ಏನ್ ಗೊತ್ತಾ, ಇಲ್ಲೇ ಇರ್ತಾವ್ರಿ ಎಲ್ಲ, ನಾವ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ ಎಲ್ಲಾರ ನೋಡಿದ್ರು ನೀವ್ ಹೆದರ್ಬಾರ್ದು. ಈಗ ನೋಡಿ, ಈ ತರ ಹಾಕ್ಸೇ ಇಲ್ಲ ನನಗ, ಬಟ್ ನಾನು ಇದನ್ನ ಹಾಕ್ಸಿನ, ಇದನ್ನ ಯಾವ ರೀತಿ ಮಾಡ್ಬೇಕಂತ ಹಾಕ್ಸಿನ, ಇದನ್ನ ಯಾವ ರೀತಿ ಮಾಡ್ಬೇಕಂತ ಹಾಕ್ಸಿನ, ಇದನ್ನ ಯಾವ ರೀತಿ ಮಾಡ್ಬೇಕಂತ ಹಾಕ್ಸಿನಿ. ನೀವ್ ಈ ಬುಟ್ಟ ನೋಡಿದ ತಕ್ಷಣ ಈಗ ಯಾರೋ ಒಬ್ರು ಕಸ್ಟಮರ್ ಬಂದ್ರು, ಕೇಳಿದ್ರು ಈ ತರ ಹಾಕೊಡ್ರಿ, ಇದನ್ನ ನೋಡ್ರಿ, ಓ ಇದು ಹಾಕಕ್ ಬರತ್ತಾ, ಫಸ್ಟ್ ಇದು ರೌಂಡ್ ಹಾಕ್ಬೇಕು, ಸೊ ಈ ತರ ಇದು ನೀವು 3 ಮಿಕ್ಸ್ ಮಾಡ್ಕೊಂಡು ನಾವ್ ಇದನ್ನ ಹಾಕ್ಬೇಕು ಅಷ್ಟ. ಇದ್ರೊಳಗೆ ಏನು ಇಲ್ಲ, ಇದನ್ನ ಹೇಳ್ಕೊಟ್ಟಿಲ್ಲ ಅಂತ ಅನ್ನೋಂಗಿಲ್ಲ, ಇದ್ರೊಳಗ ಇರುತ್ತೆಲ್ಲ, ನಾವ್ ಹಾಕ್ಬೇಕು. ನೋಡಿ, ಸ್ವಲ್ಪ ಇನ್ನೂ ಒಂದ್ ಮಾಡೋಣ, ಇದ್ರಕ್ಕಿಂತ ಬ್ರಾಡ್ ಮಾಡೋಣ, ಸ್ವಲ್ಪ ಸೇಮ್ ಹಿಂಗ ಒಂದ್ ಸ್ವಲ್ಪ ಬೇರೆ ರೀತಿ ಮಾಡೋಣ. ಸೇಮ್ ಇವಾಗ ನಾನು ರೌಂಡ್ ಯೂಸ್ ಮಾಡ್ಕೊಂತೀನಿ. ಇವಾಗ ಹಾಫ್ ನ ಮೀಡಿಯಂ ಬೀಡ್ಸ್ ನ ಹಾಕ್ಬಿಡ್ತೀನಿ ಅಕ್ಕ ನಾನು. ಹಾಕಿಲ್ಲ, ಇವಾಗ 5 ಹಾಕಿದೀನಿ. ಇವು 2 ಬಿಡ್ಬೇಕು, ಇವ್ನ 2 ಬಿಡ್ಬೇಕು. ಈ ಮಿಡಲ್ ಇರುತ್ತಲ್ಲ, ಈ ಬೀಡಿಗೆ ಸೇಮ್ ಅಕ್ಕ ಒಂದು ಏನ ಮೀಡಿಯಂ ಬೀಡ್ಸ್, ಒಂದು ಶುಗರ್ ಬೀಡ್ಸ್. ಮತ್ತೆ ಮೇಲೆ ಒಂದು ಮೀಡಿಯಂ ಬೀಡ್ಸ್, ಒಂದು ಶುಗರ್ ಬೀಡ್ಸ್. ನೋಡ್ರಿ, ಇದು ಒಂದ್ ಬುಟ್ಟ ಆಯ್ತಾ. ನಾವೇನ್ ಯೂಸ್ ಮಾಡಿದ್ವಿ, ಸೇಮ್ ಇದನ್ನ ಯೂಸ್ ಮಾಡಿದ್ವಿ, ಮತ್ತೆ ಇದನ್ನ ಯೂಸ್ ಮಾಡಿದ್ವಿ. ಇವ್ನೆರಡೂನು ಯೂಸ್ ಮಾಡ್ಕೊಂಡು ಈ ತರ ಮಾಡಿದ್ವಿ. ಸೊ ಯಾವ್ದೇ ಇದ್ರೂನು ಇದ್ರೊಳಗ ಇರತ್ರಿ, ನಾವ್ ನೋಡಿ ಹಾಕ್ರಿ, ಅದನ್ನ ಝೂಮ್ ಹಾಕ್ರಿ, ಯಾವ ಮಟೀರಿಯಲ್ ಐತಿ, ಯಾವ ಸೈಜಿನ ಬೀಡ್ಸ್ ಐತಿ, ಏನ್ ಬುಟ್ಟಾಸ್ ಅದಾವು. ನಾವ್ ಫಸ್ಟ್ ಏನ್ ಮಾಡ್ಬೇಕು, ಇವಾಗ ನಾವ್ ಫಸ್ಟ್ ಇದನ್ ಮಾಡಿ ಇದನ್ ಮಾಡ್ಕೊಂಡು ಇದನ್ ಮಾಡ್ಕೊಂತೀನಿ ಅಂದ್ರೆ ಆಗಲ್ಲ. ನಾವ್ ಫಸ್ಟ್ ಏನ್ ಮಾಡ್ಬೇಕು, ಮಿಡಲ್ ಇಂದ ಹಾಕೋಬೇಕು.
ಅದಾದ್ಮೇಲೆ ಅದ್ರ ಕೆಳಗೆ ಏನದಾವು ಮೀಡಿಯಂ ಬೀಡ್ಸ್ ಅದಾವು. ಅದ್ರ ಕೆಳಗೆ ಏನೈತಿ ಸಿ ಮೀಡಿಯಂ ವಿತ್ ಶುಗರ್ ಐತಿ. ಸೊ ಫಸ್ಟ್ ಇದು ಒಂದನೇ ಸ್ಟೆಪ್, ಎರಡನೇ ಸ್ಟೆಪ್ ಇದನ್ನ ಹಾಕೋಬೇಕು, ಮೂರನೇ ಸ್ಟೆಪ್ ಇದು, ಆಮೇಲೆ ಇದು. ಈ ತರ ನಾವು ಐಡಿಯಾ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ಏನ್ ಹಾಕೋಬೇಕು, ಸೆಕೆಂಡ್ ಏನ್ ಹಾಕೋಬೇಕು ಅಂತ. ನಾವು ಒಮ್ಮಕ್ಳ ಇದನ್ನ ಹಾಕ್ತೀನಪ್ಪ, ಇದ್ರ ಕೆಳಗೆ ಇದನ್ನ ಹಾಕ್ತೀನಿ, ಇದ್ರ ಕೆಳಗೆ ಇದನ್ನ ಹಾಕ್ತೀನಿ, ಇದ್ರ ಕೆಳಗೆ ಇದನ್ನ ಹಾಕ್ತೀನಿ ಅಂದ್ರೆ ರಾಂಗ್. ಗೊತ್ತಾತ್ರಿ? ಇದು ಗೊತ್ತಾಯ್ತು. ಸೊ ಇವೆರಡನ್ನು ಹಾಕ್ರಿ, ಮತ್ತೆ ಇನ್ನೊಂದಿಷ್ಟು ಬುಟ್ಟಾಸ್ನ ಹೇಳ್ಕೊಡ್ತೀನಿ.